ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅಟ್ಟಿ ಪಾಕ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಹೈದ್ರಾಬಾದಿ ಡ್ರೈ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2-3 ಈರುಳ್ಳಿ, 1 ನಿಂಬೆಹಣ್ಣು, 4-5 ಹಸಿಮೆಣಸಿನ್ಕಾಯಿ, 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಇಡೀ ಕರಿಬೇವೆಲೆ, 3 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಕಿಚನ್ ಕಿಂಗ್ ಮಸಾಲ, 1 ಸ್ಪೂನ್ ಗರಂ ಮಸಾಲ. ಇದಿಷ್ಟು ಕೂಡ ನಾವು 1 kg ಚಿಕನ್ಗೆ ತಗೊಂಡಿರೋ ರೇಷಿಯೋ. ಮಾಡುವ ವಿಧಾನ: ಪ್ಯಾನ್ಗೆ 3-4 ಟೇಬಲ್ ಸ್ಪೂನ್ ಎಣ್ಣೆ. ಫಸ್ಟು ಅದಕ್ಕೆ 4-5 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು ಹಾಕೊತಿದ್ದೀನಿ. ಅದನ್ನು ಫ್ರೈ ಮಾಡ್ತಿದ್ದೀನಿ. ಆಮೇಲೆ 3 ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು 1 kg ಚಿಕನ್ಗೆ 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇದ್ದರೆ 3 ಸಾಕು, ದಪ್ಪ ಇದ್ದರೆ 2 ಸಾಕು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು, ಉದ್ದ ಕಟ್ ಮಾಡ್ಕೊಳ್ಳೋದೇನು ಬೇಡ. ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ 1 ಹಿಡಿ ಕರಿಬೇವೆಲೆ, ಇದನ್ನು ಅದ್ರ ಜೊತೆಗೆ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆಗೇ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು 1 kg ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕೊತಿದ್ದೀನಿ. ಅದನ್ನು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಚಿಕನ್ ಬೇಯಬೇಕು, ಸೊ ಅದನ್ನು ಬೇಯಕ್ಕಿಡಬೇಕು ಅಂದರೆ 3 ಸ್ಪೂನ್ ಉಪ್ಪು ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈ ಥರ ನೀರು ಬಿಟ್ಕೊತಿದ್ದೆ ಅಂದಾಗ ಚಿಕನ್ ಬೆಂದಿದೆ ಅಂತ ಅರ್ಥ. ಅದಕ್ಕೆ 3 ಸ್ಪೂನ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಈಗಲೇ ಬೇಡ, 1 ಸ್ಪೂನ್ ಕಿಚನ್ ಕಿಂಗ್ ಮಸಾಲ, 1 ಸ್ಪೂನ್ ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ, 3 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಕಿಚನ್ ಕಿಂಗ್ ಮಸಾಲ, 1 ಸ್ಪೂನ್ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಫಸ್ಟು ಈ ಮಸಾಲ ಎಲ್ಲ ಚಿಕನ್ಗೆ ಹಿಡಿಬೇಕು, ಆ ಥರ ಚೆನ್ನಾಗಿ ಬೇಯಿಸೋಣ. ಈ ಟೆಕ್ಸ್ಚರಲ್ಲಿರಬೇಕು. ಆವಾಗ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ದಿದೆ ಅಂತ. ಚೆನ್ನಾಗಿ ಫ್ರೈ ಮಾಡ್ತಿರಬೇಕು. ಆಮೇಲೆ 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಹಾಕೊಳ್ಳೋದ್ರಿಂದ ಆ ಫ್ಲೇವರ್ ನಿಮಗೆ ಸಿಗತ್ತೆ. ಅದು ಚಿಕನ್ಗೆ ನೀಟಾಗಿ ಹಿಡಿಬೇಕು. ಅದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು. ಒಂದು 5-10 ನಿಮಿಷ, 10 ನಿಮಿಷನೂ ಬೇಡ, 5 ನಿಮಿಷ ಸಾಕು. ನೀವು ಹಿಂಗೆ ಬೇಯಿಸ್ತೀನಿ ಅಂದರೂ ಸರಿ, ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ ಅಂದರೂ ಓಕೆ. ಕೊನೆಯಲ್ಲಿ ನಾನು 1 ನಿಂಬೆಹಣ್ಣು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. 1 kg ಚಿಕನ್ಗೆ ನಾನು 1 ನಿಂಬೆಹಣ್ಣು ತೊಗೊಂಡಿದ್ದೆ. ನಿಮಗೆ ಎಷ್ಟು ಚಿಕನ್ ತೊಗೊತೀರೋ ಅದ್ರ ಮೇಲೆ ನೀವು ಈ ರೇಷಿಯೋನ ಇದು ಮಾಡ್ಕೋಬೇಕು. ಸೊ ನಿಂಬೆಹಣ್ಣು ಹಾಕ್ಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಸೊ 3-4 ನಿಮಿಷ ಆಮೇಲೆ ಬೇಯಿಸ್ಕೊಂಡ್ರೆ ಚಿಕನ್ ಹೈದ್ರಾಬಾದಿ ಡ್ರೈ ರೆಡಿ ಆಗುತ್ತೆ.
ಇದು ತುಂಬ ಸಿಂಪಲ್ ಇದೆ, ತುಂಬ ಈಸಿನೂ ಇದೆ, ಆರಾಮಾಗಿ ಬ್ಯಾಚುಲರ್ಸು ಮಾಡ್ಕೊಬೋದು. ಇದನ್ನು ನೀವು ಕರಿ ಥರನೂ ಆಗಿರೋದ್ರಿಂದ ನೀವು ರೈಸ್ಗಾದರೂ ತಿನ್ಬೋದು, ರೋಟಿ, ಚಪಾತಿ, ದೋಸೆ ಇಂಥದ್ರಲ್ಲಿ ಬೇಕಾದರೂ ನೀವು ತಿನ್ಬೋದು. ಸೊ ಫೈನಲಾಗಿ ಈ ಟೆಕ್ಸ್ಚರಲ್ಲಿರುತ್ತೆ. ಸೊ ನಾನಿವತ್ತು ಚಪಾತಿ ಜೊತೆಗೆ ತಿಂತಾಯಿದ್ದೀನಿ. ತುಂಬ ರುಚಿಯಾಗಿರತ್ತೆ, ತುಂಬ ಚೆನ್ನಾಗಿರತ್ತೆ. ಪ್ಲೀಸ್ ಡೂ ಟ್ರೈ ದಿಸ್.